ಇಬ್ಬರು ಅಧಿಕಾರಿಗಳ ಕಚ್ಚಾಟ. ಮತ್ತು ಜಿಲ್ಲಾಧಿಕಾರಿಗಳು ನಮಗೆ ಆನ್ಸರ್ ಕೊಡ್ತಾರೆ. ಮೇಡಮ್ ಏನೋ ಸ್ಟೇ ಆಯ್ತು ಅಂತ ಹೇಳೋದು. ಸ್ಟೇ ಆದರೆ ಇವಾಗ ನಾನು ರಿಲೀವ್ ಮಾಡಲಿಲ್ಲ. ಡಿ ಸಿ ಮೇಡಮ್ ರಿಲೀವ್ ಮಾಡಿದ್ಮೇಲೆ ಕೊಟ್ಟಿದ್ದಾರೆ. ಅವರು ಏನು ಸ್ಟೇ ತಂದಿದ್ದಾರೆ ಸರ್? ಅವ್ರು ನಮ್ಮ 6 ಕಾಸ್ಮೆಟಿಕ್ಗೆ ಸ್ಟೇ ಇದ್ದಾರೆ. ಎಲ್ಲಿಂದ? ಕೋರ್ಟಿಂದ. ಕೋರ್ಟ್ಗೆ ಡಿ ಸಿ ಅವರು ದೊಡ್ಡವರ? ಇಲ್ಲ, ಡಿ ಸಿ ಅವರು ನಮ್ಗೆ ಮೊಬೈಲ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಅವರ ಸರ್ ಜಿಲ್ಲೆಗೆ. ಅಲ್ಲ ಸರ್, ಡಿ ಸಿಗೆ ಕೋರ್ಟ್ ನ್ಯಾಯಾಧೀಶರಿಗಿಂತ ಡಿ ಸಿ ಅವರು ದೊಡ್ಡವರ? ಇಲ್ಲ, ಡಿ ಸಿ ಅವರು ಕೋರ್ಟ್ ಆರ್ಡರ್ ಏನಿದೆ ಅದನ್ನ ಕ್ಲಾರಿಫಿಕೇಶನ್ ಬಂದಿದ್ದಾರೆ. ನಮ್ಮ ಕೈಲಿ ಮಾಡಿಲ್ಲ. ರಿವ್ಯೂ ಆದ್ಮೇಲೆ ನಮ್ಮ ಕೈಲಿ ಮೂಮೆಂಟ್ ಆರ್ಡರ್. ಅದೇ ಸರ್, ನನಗೆ ವರ್ಗಾವಣೆ ಆಗಿತ್ತು. ನನಗೆ ಸ್ಥಳ ತೋರಿಸಿರ್ಲಿಲ್ಲ. ನಾನು ಸ್ಟೇ ಹೋಗಿದ್ವಿ. ಆಗ KIT ನನಗೆ ಕ್ಲಿಯರ್ ಡೈರೆಕ್ಷನ್ ಇದೆ. ಮತ್ತು ನಾನು ಆ ಆರ್ಡ್ರಿಗೆ ಅಂದರೆ ನಮ್ಮ ವರ್ಗಾವಣೆ ಆದೇಶಕ್ಕೆ ಸ್ಟೇ ಆಗಿದೆ. ಹಾಗಾಗಿ ನಾನು ಡಿ ಸಿ ಮೇಡಮ್ ಅವ್ರನ್ನೂ ಭೇಟಿ ಮಾಡಿ ನಾನು ಮನವಿ ಕೊಟ್ಟು ಬಂದಿದ್ದೀನಿ. ನನ್ನ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದೀನಿ ಅಂತ. ಹಾಗಾಗಿ ಬಂದಿದ್ದೀನಿ ಸರ್, ಕೆಲಸ ಮಾಡ್ತಾ ಇದ್ದೀನಿ. ಏನು ಹೇಳ್ತಾರೆ ಮೇಡಮ್ ಡಿ ಸಿ? ಏನು ಹೇಳೋದು ಏನಾದ್ರು ಸರ್? ಚಾರ್ಜ್ ಅಂತ ಅಂದರೆ ಈಗ ಏನಾಗಿದೆ, ಡಿ ಸಿ ಅವ್ರನ್ನ ನಾವು ಪಾರ್ಟಿ ಮಾಡಿರಲಿಲ್ಲ. ಹಾಗಾಗಿ ನಾನು ಅವ್ರ ಆದೇಶಕ್ಕೆ ಕಾಯಲಿಲ್ಲ, ಇಲ್ಲಿಗೆ ನೇರವಾಗಿ ಬಂದಿದ್ದೀನಿ. ಹಾಗಾಗಿ ಈಗ ನನಗೆ ಐಆರ್ ಆಫೀಸರ್ ಅಂದರೆ UD-ನಲ್ಲೆಲ್ಲ ಹೇಳಿದ್ರು, ನೀವು ಚಾರ್ಜನ್ನು ತಗೊಂಡು ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಸರ್. ನಾನು ಕಳಿಸಿದ್ದೀನಿ. ಇನ್ ಕೇಸ್ ನನಗೆ ದೊಡ್ಡವರಿಂದ ಏನು ಆದೇಶ ಬರುತ್ತೋ, ಈಗ ಡಿ ಸಿ ಅವರಿಂದ ಆಗಲಿ ಅಥವಾ ನನ್ನ ಇಲಾಖೆಯಿಂದಾಗಲಿ ಏನಾದರೂ ಆದೇಶ ಬಂದರೆ ನೀವು ಮುಂದುವರಿಬಾರ್ದು ಅಂತ ಏನಾದರೂ ಅವ್ರ ಆದೇಶ ಕೊಟ್ಟರೆ ಅದು ನಾನು ಪಾಲಿಸಕ್ಕೆ ನಾನು ಬದ್ಧವಾಗಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ KIT ಹಿಂದೆ ಇದ್ದಂಥ ಮುಖ್ಯಾಧಿಕಾರಿಗಳನ್ನ ಸರ್ಕಾರ ಏಕಾಏಕಿ ವರ್ಗಾವಣೆ ಮಾಡಿತ್ತು. ಈ ವಿಚಾರವಾಗಿ ಮುಖ್ಯಾಧಿಕಾರಿಗಳು KITಗೆ ಹೋಗಿ ಸ್ಟೇ ತಂದವ್ರೆ. ಈಗ ಹೊಸದಾಗಿ ಬಂದಿರೋಂಥ ಅಧಿಕಾರಿ ಶರವಣ ಅವ್ರಿಗೆ ಯಾವುದೇ ರೀತಿಯ ಅಧಿಕಾರ ಅಂತ ಹಸ್ತಾಂತರ ಮಾಡಿದೆ ಸಾರ್ವಜನಿಕರಿಗೆ ತೊಂದರೆ ಆಯ್ತೈತೆ. ಈ 1 ವಾರ ಆಗಿದೆ. ಈಗ ಈ ಸೊತ್ತು ರಿನ್ಯೂವಲ್ ಕೊಟ್ಟು ಯಾವುದೇ ರೀತಿಯಾದಂಥ ಖಾತೆ ನಡವಳಿಕೆಗಳು ನಡೀತಾ ಇಲ್ಲ, ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಹಾಗಾಗಿ ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಈ ಬಗ್ಗೆ ಕ್ರಮ ವಹಿಸಿ ಈಗ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿ ಬಗೆಹರಿಸಬೇಕು.